ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ದರ್ಶನ ಏಕೆ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಇಂದು ನಾವು ತಿಳಿದುಕೊಳ್ಳೋಣ ಆಷಾಢ ಮಾಸದಲ್ಲಿ ಏಕೆ ಶಕ್ತಿ ದೇವತೆಗಳ ದರ್ಶನ ಮಾಡಬೇಕು, ಇದರ ಹಿಂದಿರುವ ಆಧ್ಯಾತ್ಮಿಕ ಮತ್ತು ಸಾಂಪ್ರದಾಯಿಕ ಕಾರಣಗಳೇನು. ಆಷಾಢ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದೆ. ಮೊದಲಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಎಲ್ಲ ಹಿಂದೂ ಸಂಪ್ರದಾಯಗಳಲ್ಲೂ ಒಂದೇ ರೀತಿಯ ನಿಯಮಗಳಿಲ್ಲ. ಆದರೆ ಭಾರತದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ಗ್ರಾಮ ದೇವತೆಗಳ ಆರಾಧನೆಗೆ ನಡೆಯುವ ಪ್ರದೇಶಗಳಲ್ಲಿ ಆಷಾಢ ಮಾಸವನ್ನು ಶಕ್ತಿ ಆರಾಧನೆಯ ಪ್ರಮುಖ ಕಾಲವೆಂದು ಪರಿಗಣಿಸಲಾಗುತ್ತದೆ. ಶಕ್ತಿ ಎಂದರೆ ಸೃಷ್ಟಿಯನ್ನು ನಡೆಸುವ ದೈವಿಕ ಶಕ್ತಿ. ಬ್ರಹ್ಮ, ವಿಷ್ಣು ಮತ್ತು ಶಿವರ ಕಾರ್ಯವು ಆದಿಶಕ್ತಿಯ ಅನುಗ್ರಹದಿಂದಲೇ ನಡೆಯುತ್ತದೆ ಎಂದು ಅನೇಕ ಶಾಸ್ತ್ರ ಸಂಪ್ರದಾಯಗಳು ಹೇಳುತ್ತವೆ. ಆದ್ದರಿಂದ ದೇವಿಯನ್ನು ಜಗನ್ಮಾತೆ ಎಂದು ಕರೆಯಲಾಗುತ್ತದೆ. ಆಷಾಢ ಮಾಸವು ಮಳೆಗಾಲದ ಆರಂಭ ಸಮಯ. ಹಿಂದೆ ಕೃಷಿಗೆ ಜೀವನವಾಗಿದ್ದಾಗ ಜನರು ಉತ್ತಮ ಮಳೆ, ಉತ್ತಮ ಬೆಳೆ, ಆರೋಗ್ಯ ಮತ್ತು ಗ್ರಾಮದ ರಕ್ಷಣೆಯನ್ನು ಕೋರಿ ದೇವಿಯ ಪೂಜೆ ಮಾಡುತ್ತಿದ್ದರು. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತವೆ. ಮಳೆಗಾಲ ಆರಂಭವಾಗುತ್ತದೆ. ಆದ್ದರಿಂದ ನಮ್ಮ ಪೂರ್ವಜರು ಈ ಸಮಯದಲ್ಲಿ ಗ್ರಾಮದ ರಕ್ಷಣೆ, ಆರೋಗ್ಯ ಮತ್ತು ಸುಖ ಶಾಂತಿಗಾಗಿ ಶಕ್ತಿ ದೇವತೆಗಳ ಆರಾಧನೆಗೆ ಹೆಚ್ಚಿನ ಮಹತ್ವ ನೀಡಿದರು. ಶಕ್ತಿ ದೇವತೆ ಎಂದರೆ ಕೇವಲ ಒಬ್ಬ ದೇವತೆಯಲ್ಲ. ದುರ್ಗೆ, ಕಾಳಿ, ಚಾಮುಂಡೇಶ್ವರಿ, ಮಾರಿಯಮ್ಮ, ಎಲ್ಲಮ್ಮ ಹಾಗೂ ವಿವಿಧ ಗ್ರಾಮ ದೇವತೆಗಳು ಆದಿಶಕ್ತಿಯ ವಿವಿಧ ರೂಪಗಳೆಂದು ಭಕ್ತರು ನಂಬುತ್ತಾರೆ. ಆಷಾಢ ಮಾಸದಲ್ಲಿ ದೇವಿಯ ದರ್ಶನ ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಧೈರ್ಯ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಅನೇಕ ಭಕ್ತರು ಈ ಸಮಯದಲ್ಲಿ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚುವುದು, ಕುಂಕುಮ ಅರ್ಪಿಸುವುದು, ತೆಂಗಿನಕಾಯಿ ಒಡೆಯುವುದು ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡುವ ಸಂಪ್ರದಾಯವನ್ನು ಪಾಲಿಸುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆಷಾಢ ಮಾಸದಲ್ಲಿ ಜಾತ್ರೆಗಳು, ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ನಡೆಯುತ್ತವೆ. ದೇವಿಯ ಕೃಪೆಯಿಂದ ಊರು ಮತ್ತು ಜನರ ರೋಗ ರುಜಿನಗಳಿಂದ ರಕ್ಷಣೆ ಪಡೆಯುತ್ತಾರೆ ಎಂಬ ನಂಬಿಕೆ ಇದಕ್ಕೆ ಕಾರಣವಾಗಿದೆ. ಹಾಗಾದರೆ ಶಾಂತ ದೇವತೆಗಳ ದರ್ಶನ ಮಾಡಬಾರದೆ? ಖಂಡಿತ ಮಾಡಬಹುದು. ಶಿವ, ವಿಷ್ಣು, ಗಣಪತಿ, ಲಕ್ಷ್ಮಿ ಸೇರಿದಂತೆ ಯಾವುದೇ ದೇವರ ಆರಾಧನೆ ಯಾವಾಗಲೂ ಶುಭವೆಂದು. ಆದರೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆ ಇರುವುದರಿಂದ ಭಕ್ತರು ಹೆಚ್ಚಾಗಿ ಶಕ್ತಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಈ ಮಾಸದಲ್ಲಿ ಸಾಧ್ಯವಾದರೆ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ದೇವಿಯ ದರ್ಶನ ಮಾಡಿ, ಭಕ್ತಿಯಿಂದ ನಮಸ್ಕರಣೆ ಮಾಡಿ, ಬಡವರಿಗೆ ಅನ್ನದಾನ ಮಾಡಿ, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಬರಲಿ ಎಂದು ಪ್ರಾರ್ಥಿಸಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕಾದರೂ ಕಮೆಂಟ್ ಮಾಡಿ.